ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ತುಳಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಕೊಪ್ಪಳ ಜಿಲ್ಲೆ ಪ್ರಾಗೈತಿಹಾಸಿಕ ಇತಿಹಾಸಕ್ಕೆ ಬಹುದೊಡ್ಡ ಕೊಡುಗೆ ನೀಡಿರುವಂಥ ಪ್ರದೇಶ. ಅದರಲ್ಲೂ ಕ್ರಿಸ್ತಪೂರ್ವದಲ್ಲಿಯೂ ಇಲ್ಲಿ ಮಾನವ ನೆಲೆಗಳು ಇದ್ದವು ಅನ್ನೋದಕ್ಕೆ ಇಲ್ಲಿ ಅನೇಕ ಕುರುಹುಗಳು ಸಿಕ್ಕಿವೆ. ಆ ಕುರುಹುಗಳ ಮಧ್ಯೆ ಈಗಾಗಲೇ ಏನು ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೂರೇರು ತಟ್ಟೆ ಅಂತೀವಿ. ಅಂದರೆ ಕ್ರಿಸ್ತಪೂರ್ವ 1000 ವರ್ಷಗಳ ಹಿಂದೆ ಇಲ್ಲಿ ಮಾನವ ನೆಲೆಗಳು ಇದ್ದು ಅವು ಸಮಾಧಿಗಳು ಇದ್ದವು ಅನ್ನುವಂಥ ಸಂಶೋಧನೆಯಿಂದ ಗೊತ್ತಾಗಿದೆ. ಅದೇ ಪ್ರದೇಶದಲ್ಲಿ ಇಲ್ಲಿ ಒಂದು ಕಬ್ಬಿಣದ ಶಿಲಾಯುಗ ಏನಾರಂಭ ಆಯಿತು. ಆ ಕಬ್ಬಿಣದ ಶಿಲಾಯುಗದಲ್ಲಿ ಇಲ್ಲಿ ಕಬ್ಬಿಣವನ್ನು ಸಂಸ್ಕರಣ ಮಾಡ್ತಾ ಇರೋವಂಥ ಒಂದು ಹೊಸ ಸಂಶೋಧನೆ ಈಗ ಕಂಡುಬಂದಿದೆ. ಗಂಗಾವತಿಯ ಸಂಶೋಧಕರಾಗಿರುವಂಥ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಅವರು ಮತ್ತು ತಂಡ ಈಗ ಆ ಏನು ಹಿರೇಬೆಣಕಲ್ಲು ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಒಂದು ಸಂಶೋಧನೆ ಮಾಡಿದಾಗ ಅಲ್ಲಿ ಮೂರೇರು ತಟ್ಟಿಯಿಂದ ಸ್ವಲ್ಪ ಕೆಳಭಾಗದಲ್ಲಿ ಈಗ ಹರಿದು ಬಂದಿರುವಂಥ ಏನು ಸಂಡೂರು ಭಾಗದಿಂದ ಬಂದಿರುವಂಥ ಏನು ಅದಿರಿದೆ, ಅದಿರನ್ನು ಕಬ್ಬಿಣವಾಗಿ ಸಂಸ್ಕರಿಸಿ ನಂತರದ ಇಲ್ಲಿ ಉಳಿದಿರುವಂಥ ಅದಿರು ಇಲ್ಲಿ ಸಿಕ್ಕಿರೋದು ಈ ಸಾಕಷ್ಟು ಕುತೂಹಲಕ್ಕೆ ಮೂಡಿದೆ. ಅಲ್ಲಿ ಈಗಾಗಲೇ ಸಂಸ್ಕರಿಸಲ್ಪಟ್ಟ ಒಂದಿಷ್ಟು ಕಬ್ಬಿಣದ ತುಂಡುಗಳು ಮತ್ತು ಆಗಿನ ಅದಿರು ಮತ್ತು ಅಲ್ಲಿ ಅದಿರು ಸಂಸ್ಕರಣೆ ಮಾಡುವುದಕ್ಕೆ ಕುಲಿಮೆಗಳನ್ನು ಇದ್ದು ಮತ್ತು ಅರಿಯೋದಕ್ಕೆ ಇರುವಂಥ ಸಾಧನಗಳು ಮತ್ತು ಆಯುಧಗಳು ಈ ಸಿಕ್ಕಿರುವುದು ಬಹಳ ಮಹತ್ವಪೂರ್ಣವಾದ ಒಂದು ಹೆಜ್ಜೆ ಅಂತಂದನೇ ಇಲ್ಲಿ ಇತಿಹಾಸಕಾರರು ಹೇಳ್ತಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪ್ರಸಿದ್ಧ ಪ್ರಾಗೈತಿಹಾಸಿಕ ತಾಣ ಹಿರೇಬೆಣಕಲ್ಲಲ್ಲಿದ್ದೇವೆ. ಹಿರೇಬೆಣಕಲ್ಲಿನ ಮೂರೇರು ಗುಡ್ಡದ ಈ ದುರ್ಗದ ದಡಿ ಭಾಗದಲ್ಲಿ ನಾವೊಂದು ವಿಶೇಷವಾಗಿರ್ತಕ್ಕಂತಹ ಸ್ಥಳವನ್ನು ಹುಡುಕಿಕೊಂಡು ಇಲ್ಲಿ ಆಗಮಿಸಿದ್ದೇವೆ. ಇಲ್ಲಿ ಇಡೀ ಈ ಪ್ರದೇಶದಲ್ಲಿ ಸುತ್ತಮುತ್ತ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರ್ತಕ್ಕಂಥ ಈ ದುರ್ಗದ ದಡಿಯ ಕೊನೆಯ ಭಾಗದಲ್ಲಿ ಇಲ್ಲಿ ಸಾಕಷ್ಟು ಕಬ್ಬಿಣದ ಅದಿರಿನ ಅವಶೇಷಗಳು ಕಂಡು ಬರ್ತಾ ಇದೆ. ಕಬ್ಬಿಣದ ಅದಿರಿನ ಒಂದು ಡೆಪಾಸಿಟನ್ನು ನಾವಿಲ್ಲಿ ಕಾಣಬಹುದು. ಸುತ್ತಮುತ್ತಲು ಮೇಲಿನ ಒಂದು ಭಾಗದಲ್ಲಿ ಹಾಗೆ ಈ ಕೆಳಗಡೆ ವಿಸ್ತರಿಸಿರ್ತಕ್ಕಂಥ ಭಾಗದಲ್ಲಿ ಈ ಸಾಕಷ್ಟು ಪ್ರಮಾಣದ ಕಬ್ಬಿಣದ ಅದಿರು ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು ತುಂಬ ಕುತೂಹಲದಾಯಕವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಸಾಮಾನ್ಯವಾಗಿ ಈ ಹಿರೇಬೆಣಕಲ್ ಮೂರೇರು ಗುಡ್ಡದ ಶಿಲಾ ಸಮಾಧಿಗಳು ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಕಾಲಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥವು. ಸೊ ಈ ಹಂತದಲ್ಲಿ ಅಂದರೆ ಕಬ್ಬಿಣ ಯುಗದ ಸಂದರ್ಭದಲ್ಲಿ ನಮಗೆ ಬೃಹತ್ ಶಿಲಾಯುಗ ಸಂಸ್ಕೃತಿ ಸಂಯೋಜನೆಗೊಂಡಿರೋದರಿಂದ ಅದಕ್ಕೆ ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಸಂಸ್ಕೃತಿ ಅಂತ ಕರೆಯಲಾಗ್ತದೆ. ಮೊಟ್ಟ ಮೊದಲಿಗೆ ಮೂರೇರು ಸಮುದಾಯ ನಮ್ಮ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಖನಿಜವನ್ನು ಸಂಸ್ಕರಿಸಿ ಕಬ್ಬಿಣ ಲೋಹವನ್ನು ಉತ್ಪಾದಿಸ್ತಕ್ಕಂಥ ತಂತ್ರಜ್ಞಾನವನ್ನು ಕಂಡುಕೊಳ್ತಾರೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಈ ಹಂತವನ್ನು ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಅಂತೇಳಿ ಕರಿತಾ ಇದ್ವಿ. ಉತ್ತರ ಭಾರತದಲ್ಲಿ ಬರೀ ಕೇವಲ ಇದು ಕಬ್ಬಿಣ ಯುಗ ಆಗ್ತದೆ. ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳಗಳಲ್ಲಿ ನಾವು ಈ ಕಬ್ಬಿಣ ಯುಗ ಬೃಹತ್ ಶಿಲಾಯುಗದ ಸಂಸ್ಕೃತಿಯನ್ನು ಕಾಣ್ಬೋದು. ಈ ಸಂಸ್ಕೃತಿಯ ವೈಶಿಷ್ಟ್ಯ ಅಂದರೆ ಸತ್ತವರನ್ನು ಸಮಾಧಿ ಮಾಡ್ತಕ್ಕಂಥ ಕ್ರಮ. ಸತ್ತವರಿಗಾಗಿ ವಿಶಿಷ್ಟ ರೀತಿಯ ಸಮಾಧಿಗಳನ್ನು ಮಾಡಿದ್ದಾರೆ. ಅಂಥ 12 ರೀತಿಯ ಸಮಾಧಿಗಳು ನಾವು ದಕ್ಷಿಣ ಭಾರತದಾದ್ಯಂತ ಕಾಣಬಹುದು. ಅದರಲ್ಲಿ 8 ರೀತಿಯ ಸಮಾಧಿಗಳು ನಮ್ಮ ಹಿರೇಬೆಣಕಲ್ಲಿನ ಮೂರೇರು ಗುಡ್ಡದಲ್ಲಿ ಕಂಡು ಬರ್ತಾ ಇವೆ. ಇದರ ಜೊತೆಗೆ ಈ ಸಮುದಾಯ ವಿಶೇಷವಾಗಿ ಕಬ್ಬಿಣವನ್ನು ಬಳಸ್ತಾ ಇದ್ರು ಅನ್ನೋದು ನಮಗೆ ತಿಳಿದು ಬಂದಿದೆ. ಆದರೆ ಕಬ್ಬಿಣವನ್ನು ಎಲ್ಲಿಂದ ತಂದಿದ್ದಾರೆ, ಯಾವ ರೀತಿ ಪ್ರೊಸೆಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಈವರೆಗೆ ಪ್ರಶ್ನೆಗಳಿದ್ದವು. ಆದರೆ ಹಿರೇಬೆಣಕಲ್ಲಿನ ಈ ದುರ್ಗದ ದಡಿಯ ಒಂದು ಭಾಗದಲ್ಲಿ ಅಪಾರ ಪ್ರಮಾಣದ ಕಬ್ಬಿಣ ಅದಿರು ಮತ್ತು ಅದು ಪ್ರೊಸೆಸ್ ಮಾಡಿರ್ತಕ್ಕಂಥ 2ನೇ ಹಂತದ ಲೋಹ ನಮಗೆ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಕಬ್ಬಿಣದ ಒಂದು ಪ್ರೊಸೆಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಈ ಭಾಗದಲ್ಲಿ ನಡೀತಾ ಇತ್ತು ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಹೀಗಾಗಿ ನಮಗೆ ಬರೀ ಕೇವಲ ಶಿಲಾ ಸಮಾಧಿಗಳು, ಆ ಸಮಾಧಿಗಳ ಕಲ್ಲು ಚಪ್ಪಡಿಗಳು ತಯಾರಿಸಲಿಕ್ಕೆ ಕಬ್ಬಿಣದ ಸುತ್ತಿಗೆ ಮತ್ತು ಹುಳಿಗಳನ್ನು ಬಳಸ್ತಾ ಇದ್ದಾರೆ. ಅಂತಹ ಹುಳಿಗಳನ್ನು ಸುತ್ತಿಗೆಗಳನ್ನು ಯಾವುದರಿಂದ ನಿರ್ಮಾಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪ್ರಶ್ನೆಗಳಿದ್ದವು. ಇಲ್ಲಿಗೆ ಸಮೀಪದ ಸಂಡೂರು ಭಾಗದಿಂದ ಕಬ್ಬಿಣದ ಅದಿರನ್ನು ಸಂಗ್ರಹಿಸಿ ತಂದು ಇಲ್ಲಿ ಅದನ್ನು ಕಾಯಿಸಿ ದೊಡ್ಡ ದೊಡ್ಡ ಕುಲುಮೆಗಳಲ್ಲಿ ಕಾಯಿಸಿ ಕಬ್ಬಿಣವನ್ನು ಶುದ್ಧ ಲೋಹವನ್ನು ಪಡೆದುಕೊಳ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಶುದ್ಧ ಲೋಹವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದ 2ನೇ ಹಂತದ ಅದಿರುಗಳನ್ನು, ಪ್ರೊಸೆಸ್ನ ಸೆಕೆಂಡ್ ಸ್ಟೇಜ್ ಅದಿರುಗಳನ್ನು ನಾವಿಲ್ಲಿ ಕಾಣಬಹುದು. ಸೊ ಅಂದರೆ ನಮಗೆ ಈ ದುರ್ಗದ ದಡಿಯ ಈ ಭಾಗದಲ್ಲಿ ಕಬ್ಬಿಣದವನ್ನು ಸಂಸ್ಕರಿಸ್ತಕ್ಕಂಥ ಕಾರ್ಯ ನಡೀತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ
ಇದು ಭಾಳ ಮಹತ್ವದ ಒಂದು ಶೋಧನೆ ಅಂಥೇಳಿ ನಾವು ಗುರುತಿಸ್ಬೋದಾಗಿದೆ. ನಮ್ಮ ಹಿರೇಬೆಣಕಲ್ ಮೂರೇರುಗುಡ್ಡದ ಕಬ್ಬಿಣ ಯುಗ ಬೃಹತ್ ಶಿಲಾಯುಗ ಕಾಲಕ್ಕೆ ಸಂಬಂಧಿಸಿದಂತ ಹೇಳಬೇಕಾದ್ರೆ ಇದು ಅಧಿಕೃತವಾಗಿರ್ತಕ್ಕಂಥ ಒಂದು ನಮಗೆ ಕಬ್ಬಿಣದ ಅದಿರುಗಳು ಇಲ್ಲಿ ದೊರೆತಿರುವುದು ನಮಗೆ ಆ ಸಂಸ್ಕೃತಿಯ ಬಗ್ಗೆ ಖಚಿತವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಕ್ರಿಸ್ತವ 3,000 ವರ್ಷಗಳಿಂದಲೇ ಇಲ್ಲಿ ಮಾನವನ ವಿಕಾಸತೆ ಬರ್ತಾ ಇತ್ತು. ಜೊತೆಗೆ ಬೇಕಾದಷ್ಟು ಸಂಶೋಧನೆಗಳು ಇಲ್ಲಿ ನಡೀತವೆ ಅನ್ನೋದಕ್ಕೆ ಇದೆ. ಜೊತೆಗೆ ಇಲ್ಲಿ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ಲು ಮತ್ತು ಆ ಸುತ್ತಮುತ್ತ ಪ್ರದೇಶದಲ್ಲಿರುವಂಥ ಗುಹಾ ಚಿತ್ರಗಳು ಮತ್ತು ಮೋರೆತಟ್ಟಿ ಇರುವಂಥ ಪ್ರದೇಶ ಇಲ್ಲಿ ಸಾಕಷ್ಟು ಸಂಶೋಧನೆಗೆ ಅವಕಾಶವನ್ನು ನೀಡಿದೆ. ಈಗ ಸಿಕ್ಕಿರುವುದ ಏನು ದುರ್ಗದ ಗಡ್ಡಿ ಅಂತ ಏನು ಹೇಳ್ತೀವಿ, ಆ ಪ್ರದೇಶದಲ್ಲಿ ಸಿಕ್ಕಿರುವಂಥ ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಇದು ಏನು ಅದಿರನ್ನು ಸಂಸ್ಕರಿಸಿದೆ. ಅಂದರೆ ಅಲ್ಲಿ ಆಗಿನ ಜನ ಅದಿರನ್ನು ಸಂಡೂರು ಕಡೆಯಿಂದ ಬಂದಿರುವಂಥ ಅದಿರನ್ನು ಅರಿದು ಸಂಸ್ಕರಿಸಿ ಒಂದು ಪ್ರಮಾಣದಲ್ಲಿ ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ತಯಾರಿಸಿ ಉಳಿದಿರುವಂಥವುಗಳು ಸಿಕ್ಕಿರೋದು. ಈಗ 3 ವರ್ಷಗಳಾದರೂ ಅವುಗಳು ಇನ್ನೂ ಜನರಿಗೆ ಕುತೂಹಲ ಮೂಡಿಸ್ತಾ ಇರಬಹುದು ಮತ್ತು ಆ ಉಳಿದಿರುವಂಥ ಎಲ್ಲ ವಸ್ತುಗಳು ಒಂದೊಂದನ್ನೇ ಬಡಿಯಾಗಿ ನೋಡಿದಾಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಂಥ ಪ್ರದೇಶದಲ್ಲಿ ಇನ್ನಷ್ಟು ಸಂಶೋಧನೆ ಆಗಬೇಕು. ಜೊತೆಗೆ ಇಲ್ಲಿ ಏನೇನು ಮಾನವ ನೆಲೆಗಳಿಗೆ ಎಷ್ಟು ಸಂಬಂಧಿಸಿದ ಎಷ್ಟೆಲ್ಲ ಅವುಗಳೆಲ್ಲವನ್ನು ಪರಿಶೀಲನೆ ಮಾಡಿ ಮುಂದಿನ ಜನಕ್ಕೆ ಮಾನವನ ಇತಿಹಾಸ ತಿಳಿಸುವ ಎಲ್ಲ ಕೆಲಸ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಜನರ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಏನು ಶರಣಬಸಪ್ಪ ಕುಲ್ಕಾರ್ ಮಾಡುವ ಕಾರ್ಯಕ್ಕೆ ಸಾಕಷ್ಟು ಜನಮೆಚ್ಚುಗೆ ಮತ್ತು ಶ್ಲಾಘನೀಯ ವ್ಯಕ್ತವಾಗ್ತಿದೆ. ಶರಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.